ವೀಕ್ಷಕರೇ, ಫುಡ್ಡಿಗಳಿಗೆ ಒಂದು ಒಳ್ಳೆ ಸುದ್ದಿ ಇದೆ. ಯಾಕಂದ್ರೆ ನಾನೀಗ ಮಾಡ್ತಾ ಇದ್ದೀನಿ ಪುಡ್ಡಿಂಗ್, ಅದರಲ್ಲೂ ಅನಾನಸ್ ಪುಡ್ಡಿಂಗ್. ನೀವು ಈ ಹಿಂದೆ ನಾವು ತೋರಿಸಿರುವಂಥ ಬ್ರೆಡ್ ಪುಡ್ಡಿಂಗ್ ಆಗಿರ್ಬೋದು, ಚಾಕ್ಲೇಟ್ ಪುಡ್ಡಿಂಗ್ ಆಗಿರ್ಬೋದು, ಬಿಸ್ಕೆಟ್ ಪುಡ್ಡಿಂಗ್ ಆಗಿರ್ಬೋದು, ಹಾಗೆ ಸ್ಪೆಷಲ್ ಆಗಿ ಚೆರ್ರಿ ಪುಡ್ಡಿಂಗ್ ಆಗಿರ್ಬೋದು, ಇದನ್ನೆಲ್ಲ ನೀವು ಮನೆಯಲ್ಲಿ ಟೇಸ್ಟ್ ಮಾಡಿರ್ತೀರಾ. ಹಾಗಾದ್ರೆ ನಿಮಗೆ ಫೇವ್ರೇಟ್ ಆಗಿರುತ್ತೆ ಅಲ್ವಾ? ನಿಮ್ಮ ಫೇವ್ರೇಟ್ ಲಿಸ್ಟಿಗೆ ಇವತ್ತು ಒಂದು ಹೊಸ ಸೇರ್ಪಡೆ, ಅದೇ ಅನಾನಸ್ ಪುಡ್ಡಿಂಗ್. ಹಾಗೆ ನೀವು ಈ ಅನಾನಸನ್ನ ಹೆಚ್ಚಾಗಿ ಹಾಗೆ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಖಾರ ಹಾಕೊಂಡು ಟೇಸ್ಟ್ ಮಾಡಿರ್ತೀರಾ, ಜ್ಯೂಸನ್ನ ಟೇಸ್ಟ್ ಮಾಡಿರ್ತೀರಾ, ಆದರೆ ಪುಡ್ಡಿಂಗು ಮಾಡಿರಲ್ಲ. ಅದಕ್ಕೆ ಇವತ್ತು ದಿಢೀರಾಗಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಅನಾನಸ್ ಪುಡ್ಡಿಂಗ್ಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಬ್ರೆಡ್, ಕಸ್ಟರ್ಡ್ ಪೌಡರ್, ಹಾಲು, ಸಕ್ಕರೆ, ಏಲಕ್ಕಿ, ಬಾದಾಮಿ, ಗೋಡಂಬಿ, ಅನಾನಸ್, ಚೆರ್ರಿ, ಟೂಟಿ ಫ್ರೂಟಿ. ನೋಡ್ಕೊಂಡು ಬಂದ್ರ ವೀಕ್ಷಕರೇ ಅನಾನಸ್ ಪುಡ್ಡಿಂಗ್ಗೆ ಏನೇನು ಪದಾರ್ಥ ಬೇಕು ಅಂತ? ನಾನು ಕೂಡ ಅಷ್ಟೇ, ಅನಾನಸ್ನ ನೀಟಾಗಿ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ತೊಗೊಂಡು ಬಂದಿದ್ದೀನಿ, ಫ್ರೆಶ್ ಆಗಿದೆ. ಸೊ ಬೇಗ ಬೇಗ ಅಡುಗೆ ಮಾಡಿ ಮುಗಿಸೋಣವಾ? ಈಗ ತವಾ ಬಿಸಿ ಆಗ್ತಾ ಇದೆ ನೋಡಿ. ಬ್ರೆಡ್ಡನ್ನ ಈ ಥರ ಕಟ್ ಮಾಡಿದ್ದೀನಿ. ಈಗ ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ನಮಗೆ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ, ನೀವು ಮಕ್ಕಳಿಗೆ ಇಷ್ಟವಾಗುವಂಥ ಪುಡ್ಡಿಂಗು, ಸೊ ಬಿಸ್ಕೆಟು, ಬ್ರೆಡ್ನಿಂದ ಮಾಡುವಂಥ ಅಡುಗೆಗಳು ತುಂಬ ಇಷ್ಟಪಡ್ತಾರೆ ನಮ್ಮ ಮಕ್ಕಳು ಅಂತ. ಅದಕ್ಕೋಸ್ಕರ ನಾನು ಎವ್ರಿ ಟೈಮ್ ಏನಾದರೂ ಸ್ಪೆಷಲ್ ಪುಡ್ಡಿಂಗ್ ಮಾಡೋದನ್ನು ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಂಗೆ ಐಡಿಯಾ ಆಯಿತು, ಏನಕ್ಕೆ ನಾನು ಪೈನಾಪಲ್ ಪುಡ್ಡಿಂಗ್ ಮಾಡಬಾರ್ದು ಅಂತ. ಯಾಕಂದರೆ ಮಕ್ಕಳಿಗೆ ಫ್ರೂಟ್ಸ್ ತಿನ್ನಿಸೋ ಆಗುತ್ತೆ, ಹಾಗೆ ಅವ್ರು ಇಷ್ಟಪಟ್ಟಿರುವಂಥ ಅಡುಗೆ ಕೊಟ್ಟಾಗೂ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಪೈನಾಪಲ್ ಪುಡ್ಡಿಂಗ್ ಮಾಡ್ತಾ ಇರೋದು. ಇನ್ನೂ ಸ್ವಲ್ಪ ಬ್ರೆಡ್ಡು ಕ್ರಿಸ್ಪಿ ಆದರೆ ಟೇಸ್ಟಿಯಾಗಿರುತ್ತಲ್ಲ ತಿನ್ನೋದಕ್ಕೆ. ನೋಡಿ, ಈಗ ಬ್ರೆಡ್ ಪೀಸಸ್ಸು ರೆಡಿ ಆಯಿತು. ಒಂದು ಪಾತ್ರೆಯಲ್ಲಿ ಹಾಲು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಲನ್ನು ಮಿಕ್ಕಿಸ್ಕೊಳ್ಳಿ. ಹಾಲು ಮಿಕ್ಸಿರ್ತೀವಲ್ಲ ಅದಕ್ಕೆ ಕಸ್ಟರ್ಡ್ ಪೌಡರ್, ನಿಮಗೆ ಯಾವ ಎಸೆನ್ಸ್ ಬೇಕೋ ಅದು ಕಸ್ಟರ್ಡ್ ಪೌಡರ್ನ ಬಳಸ್ಬೋದು. ಈಗ ನಾನು ಬಳಸ್ತಾ ಇದ್ದೀನಿ ಮ್ಯಾಂಗೋ ಕಸ್ಟರ್ಡ್ ಪೌಡರ್. ಈಗ ಹಾಲು ಕುದಿಯೋ ಟೈಮ್ನಲ್ಲಿ ಸಕ್ಕರೆ ಹಾಕಬೇಕು. ಒಂದು 2 ಇಂದ 3 ಸ್ಪೂನ್ ಹಾಕ್ಬೋದು. ಏನಕ್ಕಂದರೆ ನಾವು ಮಾಡ್ತಾ ಇರೋದು ಪುಡ್ಡಿಂಗ್ ಅಲ್ವಾ. ಪುಡ್ಡಿಂಗ್ ಅಂತ ಅಡುಗೆಗೆ ಸ್ವೀಟ್ ಸ್ವಲ್ಪ ಕಡಿಮೆ ಇದ್ದರೆ ರುಚಿಯಾಗಿರುತ್ತೆ. ತುಂಬ ಸ್ವೀಟ್ ಆಗಿಬಿಟ್ರೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ. ನೀವು ಹಾಕ್ತಾ ಇದ್ದ ಹಾಗೇ ಗಟ್ಟಿ ಆಗಿಬಿಡತ್ತೆ ನೋಡಿ ಹೇಗೆ. ಈಗ ಸ್ವಲ್ಪ ಉರಿ ಸಣ್ಣ ಮಾಡಿಬಿಡಿ, ಇಲ್ಲಾಂದರೆ ಸೈಡ್ಗೆಲ್ಲ ಹೊತ್ತೋಗುತ್ತೆ. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀವು ಕಸ್ಟರ್ಡ್ ಪೌಡರ್ನ ಬಳಸಬೇಕಾಗತ್ತೆ. ಈಗ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಗ್ಯಾಸಿನ ಕೆಲಸ ಅಂತೂ ಮುಗೀತು. ಸೊ ಈಗ ಫಸ್ಟು ಬೌಲಲ್ಲಿ ಬ್ರೆಡ್ ಪೀಸ್ ಇಡ್ಬೋ, ಆಮೇಲೆ ಒಂದು ಅನಾನಸ್ ಪೀಸು, ಈಗ ಮತ್ತೆ ಒಂದು ಬ್ರೆಡ್ ಪೀಸು, ಮತ್ತೆ ಒಂದು ಅನಾನಸ್ ಪೀಸು, ಹೀಗೆ ಮಾಡ್ತಾ ಹೋಗಿ. ಹೀಗೆ ಲೇಯರ್ಸ್ ಮಾಡ್ತಾ ಹೋಗಬೇಕು.
ಆ್ಯಕ್ಚುಲಿ ಇದು ಸ್ವಲ್ಪ ಆರಿನೇ ಟೇಸ್ಟಿ ಆಗಿರುತ್ತೆ. ಈಗ ಚೆರ್ರಿ. ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ ಇದೆಲ್ಲ ಈ ಥರದ ಅಡುಗೆಗಿದ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಟುಟ್ಟಿ ಫ್ರೂಟಿ ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್. ನೋಡಿ ವೀಕ್ಷಕರೇ, ಈ ಥರದ ಪದಾರ್ಥ ಎಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಇನ್ನೂ ಇಷ್ಟವಾಗುತ್ತೆ. ಹಾಗೆ ನೀವು ಮಾಡಿರೋ ಅಡುಗೆನ ಏನು ಅಂದೇನೆ ನೀಟಾಗಿ ಇಷ್ಟು ಮುಗಿಸ್ಬಿಡ್ತಾರೆ ತಿಂದು. ನೋಡಿದ್ರಲ್ಲ ವೀಕ್ಷಕರೇ, ದಿಢೀರಾಗಿ ಅನಾನಸ್ ಪುಡ್ಡಿಂಗ್ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರ? ಅನಾನಸ್ ಪುಡ್ಡಿಂಗ್ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ 1 ಕಪ್ ಹಾಲು, 3 ಸ್ಪೂನ್ ಸಕ್ಕರೆ, ಅರ್ಧ ಕಪ್ ಮ್ಯಾಂಗೋ ಫ್ಲೇವರ್ ಕಸ್ಟರ್ಡ್ ಪೌಡರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಬ್ರೆಡ್ ಪೀಸ್, ಅನಾನಸ್ ಪೀಸ್, ಮತ್ತೆ ಬ್ರೆಡ್ ಪೀಸ್, ಕಸ್ಟರ್ಡ್ ಮಿಶ್ರಣ, ಚೆರ್ರಿ, ಗೋಡಂಬಿ, ದ್ರಾಕ್ಷಿ, ಟೂಟಿ ಫ್ರೂಟಿ, ಏಲಕ್ಕಿಯನ್ನು ಹಾಕಿ ಅಲಂಕರಿಸಿ ರೆಫ್ರಿಜಿರೇಟರ್ನಲ್ಲಿ ಇಟ್ಟು ಕೋಲ್ಡ್ ಮಾಡಿ ಈಗ ಅನಾನಸ್ ಪುಡ್ಡಿಂಗ್ ಅನ್ನು ತಿನ್ನಲು ಕೊಡಿ.